ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ನಾನು ಸ್ಯಾಟರ್ಡೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಸಂಜೆ ಆಯಿತು, ದೇವಸ್ಥಾನಕ್ಕೆ ಹೊರಟಿದ್ವಿ. ಹಾಗೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅಂತ ಇವಾಗ ಶುರು ಮಾಡಿದ್ದೀನಿ. ನನ್ನ ಲಾಸ್ಟ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಪಾನಿಪುರಿ ಚಾಲೆಂಜ್. ಹಾಗೆ ಇವತ್ತಿನ ವಿಡಿಯೋನ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡಿದ್ದೀನಿ. ಇವತ್ತು ಶ್ರಾವಣದ ಕೊನೆಯ ಶನಿವಾರ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಹಾಗೆ ಇವ್ರು ಇಷ್ಟೋ ತನಕ ಸೈಲೆಂಟ್ ಆಗಿದ್ರು. ನಾನಿಲ್ಲಿ ಬಂದೆ ಮಾತಾಡೋಕ್ಕೆ. ಈಗ ಇವ್ರು ಸ್ಟಾರ್ಟ್ ಮಾಡಿದ್ರು, ಏನೋ ಮಾತಾಡಿಸ್ತಾ ಇದ್ದಾರೆ ಅಂತ. ನೋಡಿ, ಏನು ಮಾತಾಡಬೇಕು, ಏನು ಮಾತಾಡಬೇಕು, ಏನು ಮಾತಾಡಲ್ಲ, ಸುಮ್ಮನೆ ನಾವು ಮಾತಾಡ್ತೀವಲ್ಲ, ಸೊ ಅದಕ್ಕೆ ಅವರು ಮಾತಾಡ್ಬಿಡೋಣ ಅಂತ ಅಲ್ವಾ ಅಲ್ಲ. ಬಾ, ಕೈ ಮೇಲೆ ಮಾತ್ರ ಬರಲ್ಲ, ಮುಟ್ಟಿಸ್ಕೊಳ್ಳಲ್ಲ ಯಾರನ್ನೂ. ಬಟ್ ನಾವೇನಾದ್ರು ಮಾತಾಡ್ತೀವಿ ಅಂದರೆ ಅವರು ಸ್ಟಾರ್ಟು, ನಾವು ಏನು ಕಮ್ಮಿನಾ ನಾವು ಮಾತಾಡ್ತೀವಿ ಅಂತ. ಮಾತಾಡ್ತೀರಾ? ಸೊ ಇವತ್ತು ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಎಲ್ಲಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಬಸ್ ಇದು ಅಜಿಯೋದಲ್ಲಿ ನಾನು ತೊಗೊಂಡಿದ್ದು. ಸೊ ಇದ್ರ ಮೇಲೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ, ಶ್ರಗ್. ಸೊ ಇದನ್ನು ಕೂಡ ನಾನು ಅಜಿಯೋದಲ್ಲೇ ತೊಗೊಂಡಿದ್ದು. ಇದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ ನೋಡಿ. ಸೊ ಈ ರೀತಿಯಾಗಿದೆ. ನನ್ನ ಮಗಳು ಈ ರೀತಿ ರೆಡಿಯಾಗಿದ್ದಾಳೆ. ಬಾಯ್ ನಿಂತ್ಕೊತೀನಿ. ಸೊ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಫ್ರಾಕ್ ಹಾಕಿದ್ದೆ. ಈ ರೀತಿ ರೆಡಿಯಾಗಿದ್ದೀವಿ ನಾವು. ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಅಂತ ತುಂಬ ಖುಷಿಯಾಗಿ ನಾನು, ನಮ್ಮ ಮನೆಯವರು ಮತ್ತು ನನ್ನ ಮಗಳು 3 ಜನನೂ ರೆಡಿ ಆಗಿಬಿಟ್ಟು ಹೊರಟ್ವಿ. ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಸರಿ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನನೇ ಹೋಗೋಣ ಅಂತ ಅಂದೆ. ಅವರು ಸ್ವಲ್ಪ ಬ್ಯುಸಿ ಇದ್ದರಿಂದ ಈವ್ನಿಂಗ್ ಹೊರಟ್ವಿ. ಈವ್ನಿಂಗ್ ಇವಾಗಂತೂ ತುಂಬ ಮಳೆ ಎಲ್ಲ ಇತ್ತು. ಸೊ ಹಾಗೆ ಡೌಟಲ್ಲೇ ಹೋದ್ವಿ ಮಳೆ ಬಂದರೆ ಅಂತ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಲಾಸ್ಟ್ ಕೂಡ ಒಮ್ಮೆ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಈ ಸಾರಿನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ, ಯಾಕೋ ಮನಸ್ಸಿಗೆ ತುಂಬ ಹಾಗೆ ಅನ್ನಿಸ್ತಾ ಇದೆ ಅಂತ. ಆದರೆ ಈ ಸರಿ ಹೋಗಿದ್ದ ಕೆಲಸ ಕೂಡ ಅದೇ ರೀತಿ ಆಯಿತು. ಈ ರೀತಿ ಅನುಭವ ತುಂಬ ಜನಕ್ಕೆ ಆಗಿರುತ್ತೆ. ನನಗೆ ಗೊತ್ತಿರಲಿಲ್ಲ ಈ ಕೊರೋನಾ ಇರೋದಕ್ಕೆ ಶನಿವಾರ ಭಾನುವಾರ ಎಲ್ಲ ದೇವಸ್ಥಾನನೂ ಕ್ಲೋಸ್ ಮಾಡಿರ್ತಾರೆ ಅಂತ. ಅಲ್ಲಿ ನೀವೇ ನೋಡ್ತಾ ಇರ್ಬೋದು, ಎಲ್ಲರೂ ಬಂದು ಹಾಗೆ ವಾಪಸ್ ಹೋಗ್ತಾಯಿದ್ರು. ನನಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಕೊರೋನಾ ಇರೋದಕ್ಕೆ ದರ್ಶನ ಮಾಡೋದಕ್ಕೆ ಬಿಡ್ತಾಯಿಲ್ಲ, ಪೂಜೆಗೂ ಕೂಡ ಅವಕಾಶ ಇರಲಿಲ್ಲ. ಹೊರಗಡೆಯಿಂದಾನೇ ಸುಮ್ಮನೆ ನೋಡಿಕೊಂಡು ವಾಪಸ್ ಬಂದ್ವಿ. ಬೇರೆ ಕಡೆ ಎಲ್ಲಾದರೂ ಪೂಜೆ ಮಾಡಿಸೋಣ ಬೇರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಅಂತ ನೋಡಿದ್ವಿ, ಎಲ್ಲಿ ಕೂಡ ಅಲ್ಲಿ ಪರ್ಮಿಷನ್ ಇರಲಿಲ್ಲ. ಸೊ ಹಾಗಾಗಿ ಹೋದಾಗ ಈವ್ನಿಂಗ್ ಕೂಡ ಆಯಿತು. ಸೊ ನಾವು ಅಲ್ಲಿ ರಿಟರ್ನ್ ಆಗೋಷ್ಟರಲ್ಲಿ ಮಳೆ ಜೋರಾಗಿಬಿಡ್ತು. ಜಡಿ ಮಳೆ, ಜೋರು ಮಳೆ ಏನಿಲ್ಲ. ಸೊ ಜಡಿ ಮಳೆಯಲ್ಲಿ ನಿಲ್ತಾನೂ ಇಲ್ಲ, ಬರೋಕ್ಕೂ ಆಗ್ತಾಯಿಲ್ಲ. ವ್ಲಾಗರ್ಸ್ ಅಂತ ಅಂದಾಗ ವಿಡಿಯೋ ಶುರು ಮಾಡಿ ಈ ಥರ ಆದಾಗ ಅವ್ರಿಗೆ ಒಂಥರ ಅನಿಸುತ್ತೆ, ಇವತ್ತಿನ ವ್ಲಾಗ್ ಹೀಗೆ ಆಯ್ತಲ್ಲ ಅಂತ. ಅದಕ್ಕೆ ನಾನು ಅದನ್ನೇ ಶೇರ್ ಮಾಡಿಕೊಂಡೆ. ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ಮಳೆಯಲ್ಲಿ ವಾಪಸ್ ಬರೋಷ್ಟರಲ್ಲಿ ತುಂಬಾ ಲೇಟ್ ಆಗೋಯಿತು. ದೇವಸ್ಥಾನಕ್ಕೆ ಹೋಗಿದ್ವಿ, ಮಳೆಯಲ್ಲಿ ಫುಲ್ಲು ನೆನ್ಕೊಂಡು ಬಂದ್ವಿ. ದೇವ್ರ ದರ್ಶನ ಕೂಡ ಆಗಲಿಲ್ಲ. ಹಾಗೆ ಮಲ್ಲೇಶ್ವರಮಲ್ಲಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲೂ ಕೂಡ ಆಗಲಿಲ್ಲ, ಬಿಕಾಸ್ ಫುಲ್ಲು ಮಳೆ ಬಂದು ಎಲ್ಲ ಪ್ಯಾಕ್ ಮಾಡಿಬಿಟ್ಟಿದ್ರು, ಏನೂ ತೊಗೊಳಕ್ಕಾಗಲಿಲ್ಲ. ಸ್ವಲ್ಪ ನನಗೆ ಏನಾದರೂ ಬೇಕಂತ ಹಾಗೂ ನೋಡಿದೆ. ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್ ಎಲ್ಲ ಬಂದ್ವಿ. ದೇವರ ದರ್ಶನ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅಲ್ಲೂ ಕೂಡ ಎಲ್ಲ ಬಂದ್ ಮಾಡಿದರು. ಯಾರೂ ಕೂಡ ಸ್ಯಾಟರ್ಡೆ ಸಂಡೇ ವಿಸಿಟರ್ಸ್ಗೆ ಅಲೋ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು, ಸಿಕ್ಕಾಪಟ್ಟೆ ಬೇಜಾರಾಯಿತು. ಇಲ್ಲಿಂದ ನಾನು ಮಲ್ಲೇಶ್ವರಂ ಅಲ್ಲಿವರೆಗೂ ಹೋಗಿದ್ದು, ಹೋಗಿ ಕೂಡ ದರ್ಶನ ಆಗಲಿಲ್ವಲ್ಲ ಅಂತ ಹೊರಗಡೆನೇ ಅರ್ಶಿನ ಕುಂಕುಮ ಇಟ್ಟಿದ್ರು. ಸೊ ತೊಗೊಂಡು ಪೂಜೆ ಅಲ್ಲೇ ಕೈ ಮುಗಿದ್ಬಿಟ್ಟು ಇನ್ನೊಂದ್ಸಲ ಯಾವಾಗಾದರೂ ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಹೋಗಿ ಮಳೆಯಲ್ಲಿ ನಮ್ಮ ಪಜ್ಜಿತಿ ಗಾಡ್ ತುಂಬ ಮಳೆ, ಅದು ಜೋರು ಮಳೆ ಆದರೆ ಬಂದು ನಿಂತು ಬಿಡುತ್ತೆ. ಜಡಿ ಮಳೆ ನಿಲ್ಲೇ ಇಲ್ಲ. ಹಾಗೆ ಬಂದ್ವಿ, ಫುಲ್ಲು ನೆಂದೋಗಿದ್ದೀವಿ ನಾನು, ನನ್ನ ಮಗಳು ಎಲ್ಲ. ತುಂಬ ಚಳಿ ಆಗ್ತಾಯಿತ್ತು. ವ್ಲಾಗು ಕೂಡ ಹಿಂಗಾಗುತ್ತೆ ಅಂದ್ಕೊಂಡಿರಲಿಲ್ಲ. ಖುಷಿಯಾಗಿ ವ್ಲಾಗ್ ಶುರು ಮಾಡಿದ್ದು. ಏನೋ ಒಂದು ಅಂದ್ಕೊಂಡು ಮಾಡಿರ್ತೀನಿ, ಅವತ್ತು ಆ ಬ್ಲಾಗಿಗೆ ಏನೋ ಆಗಿಬಿಟ್ಟಿರುತ್ತೆ. ಸೊ ನಾವು ಅಂದ್ಕೊಳೋದೇ ಒಂದು, ಆಗೋದೇ ಒಂದು ಅಂತಾರಲ್ಲ, ಹೀಗೆ. ಓಕೆ, ಪರವಾಗಿಲ್ಲ, ನೋಡೋಣ. ಇವಾಗ ನಾನು ಇದೇ ವ್ಲಾಗನ್ನು ಸಂಡೇ ಕೂಡ ಕಂಟಿನ್ಯೂ ಮಾಡ್ತೀನಿ. ಸ್ಯಾಟರ್ಡೆ ಓಕೆ, ಇವಾಗ ನಾನು ಈಗ ಸ್ಯಾಟರ್ಡೆ ವ್ಲಾಗನ್ನು ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಸಂಡೇ ಮತ್ತೆ ಸಿಗ್ತೀನಿ ಅಂತ ಅಂದರೆ ಸಂಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ.
ಸೊ ಸ್ಯಾಟರ್ಡೇ ವ್ಲಾಗನ್ನು ಹಾಗೆ ಸುಮ್ಮನೆ ಶೇರ್ ಮಾಡಿದೆ, ಅಂದರೆ ನಾನು ವ್ಲಾಗ್ ಶುರು ಮಾಡಿಬಿಟ್ಟಿದ್ದೆ ಅದಕ್ಕೋಸ್ಕರ. ಹಾಗೆ ಸಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಗೊತ್ತಲ್ಲ, ಹೆಣ್ಮಕ್ಳು ಟಿಫನ್ ಮಾಡಬೇಕು. ಸೊ ಇವತ್ತು ನಾನು ತರಕಾರಿ ಹಾಕಿ ವೆಜಿಟೇಬಲ್ ಉಪ್ಮಾ, ಏನು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಉಪ್ಪಿಟ್ಟು ಇಷ್ಟ ಇಲ್ಲ, ಬಟ್ ನನಗೆ ತುಂಬ ಫೇವ್ರೇಟ್, ತುಂಬ ಇಷ್ಟಪಟ್ಟು ತಿಂತೀನಿ. ಅಷ್ಟರಲ್ಲಿ ನನ್ನ ಮಗಳು ಹಾಲು ತರೋಕ್ಕೆ ಹೋಗಿದ್ಲು. ಹಾಲು ನನ್ನ ಮಗಳೇ ಡೈಲಿ ಶಾಪಿಂದ ತೊಗೊಂಡು ಬರೋದು. ಹಾಗೆ ಸ್ವಲ್ಪ ರವೆ, ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು. ಏನು ತೊಗೊಂಬಂದೆ? ಹಾಲು ತಂದ್ಯಾ? ಆಮೇಲೆ ಸೊ ಅದಾದಮೇಲೆ ಹಾಗೆ ಹಾಲು ಬಿಸಿ ಮಾಡಿಬಿಟ್ಟು ಹಾಗೆ ಸೈಡಲ್ಲಿ ನಾನು ಟಿಫನ್ಗೆ ಕೂಡ ಮಾಡ್ಕೊತಾ ಇರ್ತೀನಿ. ಅಂದರೆ ಟಿಫನ್ ಲೇಟ್ ಆಗುತ್ತೆ, ಸಂಡೇ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದಿರ್ತೀನಿ. ಸೊ ಹಾಗಾಗಿ ಮೊದಲು ಒಂದೊಂದು ಕಪ್ ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಟಿಫನ್ ಮಾಡ್ತೀವಿ. ಹಾಗಾಗಿ ಫಸ್ಟು ಹಾಲು ಬಿಸಿ ಮಾಡ್ತಾ ಹಾಗೆ ಜೊತೆಯಲ್ಲೇ ಟಿಫನ್ಗೆ ಏನು ಬೇಕೋ ಎಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ವ್ಲಾಗ್ ಶೇರ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ, ಬಟ್ ವಿಡಿಯೋಸ್ ಎಲ್ಲ ನಾನು ಮಾಡ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ಶೇರ್ ಮಾಡಿದೆ. ಹೋಗಿದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು, ಅಲ್ಲಿಗೆ ಇದಾಯಿತು. ಇದು ಒಂದು ಎಕ್ಸ್ಪೀರಿಯೆನ್ಸ್. ಈ ಥರ ತುಂಬ ಜನಕ್ಕೆ ಆಗಿರುತ್ತೆ ಲೈಫಲ್ಲಿ, ಇದೆಲ್ಲ ಆಗುತ್ತೆ, ಈ ಥರ ಅನುಭವಗಳಾಗುತ್ತೆ. ನಾವು ಏನೋ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಆಗೋದಿಲ್ಲ. ಈ ಥರ ಎಷ್ಟೊಂದು ಏನೋ ಕೆಲಸಕ್ಕೆ ಹೋಗಿರ್ತೀವಿ, ಅದು ಆಗೋದಿಲ್ಲ, ಅಂದ್ಕೊಂಡಂಗೆ ಆಗೋದಿಲ್ಲ. ಪರವಾಗಿಲ್ಲ ಅಲ್ಲ, ಇದೆಲ್ಲ ಲೈಫಲ್ಲಿ ಇದ್ದೇ ಇದ್ದಿದ್ದು. ಹಾಗೆ ರವೆಯನ್ನು ಕೂಡ ಬಿಸಿ ಮಾಡಿಕೊಂಡೆ. ನನಗೂ ನನ್ನ ಮಗಳಿಗೂ ಒಂದೊಂದು ಕಪ್ ಹಾಲನ್ನು ರೆಡಿ ಮಾಡಿದೆ. ಹಾಲು ಸ್ವಲ್ಪ ಬಿಸಿ ಇದ್ದರೂ ಕೂಡ ಆರ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅದನ್ನು ಅರ್ಧ ಗಂಟೆ ಇಡ್ತಾಳೆ. ಸೊ ಹಾಗಾಗಿ ಮೊದಲೇ ನಾನು ಏನು ಹಾಲಿಗೆ ಬೋರ್ನ್ವಿಟಾ ಅಥವಾ ಏನು ಯೂಸ್ ಮಾಡ್ತೀವಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಕೊಡ್ತೀನಿ. ಸುಮ್ಮನೆ ಅಲ್ಲೆಲ್ಲ ಚೆಲ್ಲೋದೆಲ್ಲ ಮಾಡ್ತಾಳೆ ನನ್ನ ಮಗಳು ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಓಕೆ, ಉಪ್ಪಿಟ್ಟಿಗೆ ಒಗ್ಗರಣೆ ಎಲ್ಲ ಹಾಕಿಬಿಡೋಣ, ಹಾಲು ಕುಡಿಯೋಷ್ಟರಲ್ಲಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ. ಹಾಗೆ ಇದೇನು ತುಂಬಾ ಒಂದು ಏನು ನಾನು ಡಿಫ್ರೆಂಟಾಗಿ ಏನು ಮಾಡಲ್ಲ, ನಾರ್ಮಲಾಗಿ ಮಾಡೋದ್ರಿಂದ ಉಪ್ಪಿಟ್ಟು ನಾನು ಒಂದು ರೆಸಿಪಿಯನ್ನೇನು ಅಷ್ಟು ಕ್ಲಿಯರಾಗಿ ಶೇರ್ ಮಾಡಿಲ್ಲ. ಅಂತಂದರೆ ಹೇಗೆ ಮಾಡ್ತೀವಿ ಅಂತ ಅಷ್ಟೇ. ಮೊದಲೇ ತರಕಾರಿ ಎಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಈ ಥರ ನಾನು ಉಪ್ಪಿಟ್ಟು ಮಾಡಿದ್ರೆ ತರಕಾರಿ ಹಾಕೇ ಮಾಡ್ತೀನಿ. ಶಾವಿಗೆ ಉಪ್ಪಿಟ್ಟಿರ್ಬೋದು, ರವೆ ಉಪ್ಪಿಟ್ಟಿರ್ಬೋದು, ಅಂದರೆ ಸಾಧ್ಯವಾದಷ್ಟು ಏನೇನು ತರಕಾರಿ ಹಾಕ್ಬೋದು ಅದನ್ನೆಲ್ಲ ಹಾಕೇ ಮಾಡ್ತೀನಿ. ಪ್ಲೇನಾಗಿ ಮಾಡೋದು ಕಡಿಮೆ. ಟಿಫನ್ ಕೂಡ ರೆಡಿ ಆಯಿತು. ಓಕೆ, ನಾವಿಬ್ಬರು ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ನಾನಿಬ್ರು ಹೀಗೆ ನನ್ನ ಮಗಳ ಜೊತೆನೇ ಹೋಗುತ್ತೆ ನನ್ನ ಪೂರ್ತಿ ದಿನಚರಿಗಳೆಲ್ಲ. ಟಿಫನ್ ಇರ್ಬೋದು, ಹಾಲಿರ್ಬೋದು, ಊಟ ಇರ್ಬೋದೆಲ್ಲ. ನೋಡಿ ಈ ಥರ ಉಪ್ಪಿಟ್ಟು ರೆಡಿ ಆಯಿತು. ನಮ್ಮಮ್ಮ ಇನ್ನೂ ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ನಾನು ತರಕಾರಿ ಆಗಿರೋದ್ರಿಂದ ಇಷ್ಟು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ನನಗೆ ತುಂಬ ಇಷ್ಟ. ತುಂಬ ಜನ ಕಾಂಕ್ರೀಟು ಹಾಗೆ ಹೀಗೆ ಅಂತಾರೆ, ಗೊತ್ತಿಲ್ಲ, ನನಗೆ ಉಪ್ಪಿಟ್ಟು ಫೇವ್ರೆಟ್. ಆಮೇಲೆ ನನ್ನ ಮಗಳು ಹಸ್ಬೆಂಡ್ ಜೊತೆ ಸ್ವಲ್ಪ ಆಟ ಎಲ್ಲ ಆಡ್ತಾಳೆ ಸಂಡೇ ಹೊತ್ತು. ಸೊ ಇವಾಗ ಟಿಫನ್ ಎಲ್ಲ ಮಾಡಿಬಿಟ್ಟು ಡ್ಯಾಡಿ ಮಗಳು ಚೆಸ್ ಆಡ್ತಿದ್ದಾರೆ. ನನ್ನ ಮಗಳಿಗೆ ಚೆಸ್ ಅಂದರೆ ತುಂಬ ಇಷ್ಟ, ಆಡೋರು ಯಾರೂ ಇಲ್ಲ. ಅವ್ರ ಡ್ಯಾಡಿಗೆ ಏನಾದರೂ ಟೈಮ್ ಸಿಕ್ತಾಗ ಹಿಂಗೆ ಕೂರಿಸ್ಕೊಂಡ್ಬಿಡ್ತಾಳೆ. ನನ್ನ ಮಗಳಿಗೆ ಸೋಲೋದು ಅಂದರೆ ಇಷ್ಟ ಇಲ್ಲ, ಯಾವಾಗಲೂ ಗೆಲ್ಲಬೇಕು ಅಂದರೆ ಹೆಂಗೆ, ಒಂದ್ಸರಿ ಸೋತ್ರೇ ಗೆಲ್ಲೋದು. ಫ್ರೆಂಡ್ಸು ಸಂಡೇ ಇವತ್ತು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಬೆಳಗ್ಗೆ ಟಿಫನ್ ಮಾಡಿದ್ದಷ್ಟೇ. ಸೊ ಇವಾಗ ನಾನು ಚಿಕನ್ ತೊಗೊಂಡು ಬರ್ತೀನಿ ಅಂತ ಅಂದರು. ಸೊ ನನ್ನ ಮಗಳು ಚಿಕನ್ ತಂದರೆ ಕಬಾಬ್ ಮಾಡಬೇಕು. ಸ್ವಲ್ಪ ಕಬಾಬ್ ಮಾಡಿ ಸ್ವಲ್ಪ ಕರಿ ಏನಾದರೂ ಮಾಡೋಣ, ಸಿಂಪಲ್ಲಾಗಿ ಗ್ರೇವಿ ಥರ ಚಿಕನ್ ಗ್ರೇವಿ ಮಾಡ್ತೀನಿ. ಸೊ ಇದು ಇವತ್ತು ಸಂಡೇ ಸ್ಪೆಷಲ್ ಅಷ್ಟೇ. ತುಂಬ ಒಂಥರ ಸಂಡೇ ಅಂದ್ರೇ ಸಾಕು ಲೇಸಿನೆಸ್ ಬಂದುಬಿಡುತ್ತೆ. ಹಾಗೆ ನನಗೆ ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಬಟ್ಟೆ ಒಣಗಾಕೋದಿದೆಯಲ್ಲ ಅದನ್ನು ತೋರಿಸ್ರಿ ಅಂತ. ಸೊ ಅದನ್ನು ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಅದು ಅಂತ. ನಾನು ಅಮೆಝಾನಲ್ಲಿ ತೊಗೊಂಡಿದ್ದು, ಅದ್ರ ಲಿಂಕ್ ಏನಾದರೂ ಸಿಕ್ಕಿದ್ರೆ ನಾನು ಶೇರ್ ಮಾಡ್ತೀನಿ. ಹಾಗೆ ನನಗೆ ಕೂಡ ನಿನ್ನೆ ಮಳೇಲಿ ನೆಂದಿದ್ದಕ್ಕೇನೋ ಸ್ವಲ್ಪ ಒಂಥರ ಅಪ್ಸೆಟ್ ಆಗಿದೆ. ಓಕೆ ಪರವಾಗಿಲ್ಲ, ಚಿಕನ್ ಮಾಡೋಣ ಅಂತ ಹೇಳಿದರು, ನಮ್ಮ ಮನೆಯವರು ತಂದಿದ್ರು. ಸರಿ, ಸಿಂಪಲ್ಲಾಗಿ ಒಂದು ಚಿಕನನ್ನು ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ ರೈಸ್ಗೆಲ್ಲ. ಫಸ್ಟ್ ನಾನು ಚಿಕನ್ಗೆ ಸ್ವಲ್ಪ ನಿಂಬೆಹಣ್ಣು ಉಪ್ಪನ್ನು ಹಾಕಿ ನೆನೆಸಿಡ್ತೀನಿ. ಅಂದರೆ ಉಪ್ಪು ಹುಳಿ ಬೇಗ ಈ ಥರ ಚಿಕನ್ಗೆ ಬೇಗ ಹೊಂದ್ಕೊಳ್ಳಲ್ಲ. ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಮತ್ತು ಹಸಿರುಮೆಣ್ಸಿನ್ಕಾಯಿ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಬರೀ ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ತಪ್ಪಲೆಗೆ
ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಲವಂಗ ಹಾಕೋತೀನಿ. ತುಂಬ ಅಂದರೆ ತುಂಬ ವೆರಿ ಸಿಂಪಲ್ ರೆಸಿಪಿ ಇದು, ಬೇಗ ಆಗುತ್ತೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಹಾಗಾಗಿ ಶೇರ್ ಮಾಡಿಕೊಂಡೆ. ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ದೀನಿ. ಇದು ಮೇಯ್ನ್ ಈರುಳ್ಳಿನೇ ಜಾಸ್ತಿ ಗ್ರೇವಿಗೆ ಅಂತಂದರೆ ನನಗೆ ಕುಕ್ಕಿಂಗ್ ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅಂದಾಗ ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ತೀನಿ. ಆಯಿಲ್ ಅದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಬೇಯಬೇಕಂತ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ರೀತಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನೀವು ರುಬ್ಬಿಟ್ಟಿರೋಂತಹ ಪೇಸ್ಟ್, ಏನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟನ್ನು ಚೆನ್ನಾಗಿ ಅಂದರೆ ಒಂದು ಹಸಿ ಸ್ಮೆಲ್ ಇರುತ್ತಲ್ಲ ಸೊಪ್ಪಿಂದೆಲ್ಲ, ಅದೆಲ್ಲ ಹೋಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಹಾಕ್ಕೋಬೇಕು. ಇಲ್ಲಾಂತಂದರೆ ಶುಂಠಿ ಬೆಳ್ಳುಳ್ಳಿದು ಸ್ಮೆಲ್ ಹೋಗೋದಿಲ್ಲ. ಟೊಮೊಟೊ ಬೇಗನೆ ಬಾಯ್ಲ್ ಆಗುತ್ತೆ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಟರೆ ಒಂದು 5 ನಿಮಿಷಕ್ಕೆ ಟೊಮೊಟೊ ಎಲ್ಲ ಫುಲ್ಲು ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಸೊ ಇವಾಗ ನಿಮಗೆ ಏನೇನು ಮಸಾಲೆ ಬೇಕು ಅದೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಟರ್ಮರಿಕ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ 1.5-2 ಸ್ಪೂನ್ ಹಾಕೋಬೋದು. ಅದಾದಮೇಲೆ ಚಿಕನ್ ಮಸಾಲ ಯಾವುದಾದ್ರೂ ಇದ್ರೇ ಮಾತ್ರ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವುದಾದ್ರೂ ಸ್ಪೈಸಿ ಪೌಡರ್ ಮನೇಲಿ ಏನಾದರೂ ಸಾಂಬಾರು ಪೌಡರ್ ಎಲ್ಲ ಮಾಡಿದರೆ ಅದನ್ನೇ 1-2 ಸ್ಪೂನ್ ಹಾಕ್ಕೋಬೋದು. ಅಷ್ಟೇ ಸಾಕಾಗುತ್ತೆ. ನಾನು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ಕೋತೀನಿ. ಜೀರಿಗೆ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ, 1/4 ಸ್ಪೂನಷ್ಟು ಸಾಕು. ಇದೇನು ಜೀರಿಗೆ ಪೌಡರ್ ಜಾಸ್ತಿ ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಷ್ಟೇ. ಇದ್ರ ಜೊತೆಗೆ ನೀವು ಮ್ಯಾರಿನೇಟ್ ಮಾಡಿಟ್ಟಿದ್ದಲ್ಲ ನಿಂಬೆ ಹಣ್ಣಿನ ರಸ ಮತ್ತು ಉಪ್ಪು ಹಾಕಿ ಒಂದು ಬರೀ ಚಿಕನನ್ನು ತೆಗೆದು ಅದರಲ್ಲಿ ಹಾಕಿ ನೀವು ನೀರು ಆ್ಯಡ್ ಮಾಡಲ್ಲ ಅಂತಂದರೆ ಇಷ್ಟೇ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಸ್ವಲ್ಪ ರೈಸ್ಗೆಲ್ಲ ಬೇಕಂತಂದರೆ ಬಿಸಿ ನೀರನ್ನು ಹಾಕ್ಕೊಳ್ಳಿ. ನಾನು ಈಗಲೇ ನೀರು ಆ್ಯಡ್ ಮಾಡಲ್ಲ. ಚಿಕನ್ನು ಮತ್ತು ಮಸಾಲ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಾಯ್ಲ್ ಆದಮೇಲೆ, ಆಲ್ಮೋಸ್ಟ್ ಚಿಕನ್ ಫುಲ್ಲು ಬಾಯ್ಲ್ ಆದಮೇಲೆ ನಾನು ಬಿಸಿನೀರು ಹಾಕಿ ಮತ್ತೆ ಒಂದು ಕುದಿಯನ್ನು ಕುದಿಸ್ಕೊತೀನಿ ಬೇಕಾದರೆ. ಇಲ್ಲಾಂದರೆ ನೀವು ಇಲ್ಲಿಗೆ ತಿನ್ಬೋದು. ಸೊ ಸಾಕಾಗುತ್ತೆ. ಉಪ್ಪು ಕರೆಕ್ಟಾಗಿದ್ರೆ ನೋಡಿ, ಇಷ್ಟಕ್ಕೆ ಗ್ರೇವಿ ನನಗೆ ಇಷ್ಟೇ ಸಾಕು ಅಂತಂದರೆ ಚಾಪ್ಸ್ ಥರನೇ ಓಕೆ, ಇಷ್ಟಕ್ಕೆ ಸಾಕಂದರೆ ಹೀಗೆ ಬಿಡ್ಬೋದು. ಇಲ್ಲ ನಾನು ಸ್ವಲ್ಪ ರೈಸ್ಗೆಲ್ಲ ಮಾಡಿದ್ರಿಂದ ಒಂದು ಸ್ವಲ್ಪ ನೀರನ್ನು ಅಂದರೆ ತಣ್ಣೀರಲ್ಲ ಬಿಸಿನೀರನ್ನು ಹಾಕಿ ಬಾಯ್ಲ್ ಮಾಡ್ಕೊತೀನಿ. ಲಾಸ್ಟಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ರೆಡಿ ಆಗುತ್ತೆ. ಹಾಗೆ ಇವತ್ತು ಮಳೆ ಕೂಡ ಬರ್ತಾಯಿತ್ತು. ನಿನ್ನೆ ಕೂಡ ಸೇಮ್ ಇದೇ ಟೈಮ್ಗೆ ಇದೇ ರೀತಿ ಮಳೆ ಬರ್ತಾಯಿತ್ತು. ಇವತ್ತು ಸಂಡೇ, ಇವತ್ತು ಕೂಡ ಮಳೆ ಬರ್ತಾಯಿದೆ. ಹಾಗೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಅಂದರೆ ಡೈಲಿ ರೂಟೀನಲ್ಲಿ ನಾನು ಬಟ್ಟೆ ಒಣಗಾಕಿದ್ದಲ್ಲ ಒಂದು ಇದನ್ನು ತೋರಿಸಿ ಅಂತ ಹೇಳ್ಬಿಟ್ಟು ಕೇಳಿದರು. ಓಕೆ, ಅದೊಂದು ವಿಡಿಯೋನ ತೋರಿಸೋಣ ಅಂತ ಹೇಳ್ಬಿಟ್ಟು ಅದರದ್ದೊಂದು ವಿಡಿಯೋನ ಮಾಡಿದ್ದೀನಿ. ಮಳೆ ಟೈಮಲ್ಲಿ ಈ ಥರ ಬಾಲ್ಕನಿಲಿ ಕುತ್ಕೊಂಡು ನೋಡ್ತಾ ಇರ್ತೀನಿ ನಾನು. ಹೊರಗಡೆ ಅಂತೂ ಹೋಗೋಕ್ಕಾಗಲ್ಲ ಇವಾಗ. ಸೊ ಹಾಗೆ ಎಂಜಾಯ್ ಮಾಡೋದು ಬಾಲ್ಕನಿಲಿ ಕುತ್ಕೊಂಡು, ಮಳೆ ಬರ್ತಾ ಇರುತ್ತೆ. ಸೊ ಹಾಗೆ ಇದು ನಾನು ಇದನ್ನು ಯುಟಿಲಿಟಿ ಏರಿಯಾಗೆ ಅಷ್ಟೇ ಹಾಕ್ಸಿದ್ದೀನಿ. ನಿಮಗೆ ಇದು ಲಿಂಕನ್ನು ಶೇರ್ ಮಾಡ್ತೀನಿ. ಇದು ಅಮೆಝಾನಲ್ಲಿ ತೊಗೊಂಡಿರೋದು. 6 ರಾಡ್ ಇರುತ್ತೆ ಸ್ಟೀಲ್ದು. ತುಂಬ ಬೆಸ್ಟ್ ಅಂತ ನನಗನ್ನಿಸ್ತು. ಅದು ಅಪಾರ್ಟ್ಮೆಂಟ್ಗಳಲ್ಲಿ ಮತ್ತು ಬಟ್ಟೆ ಒಣಗಾಕೋದಕ್ಕೆ ಜಾಗ ತುಂಬ ಕಡಿಮೆ ಇದೆ ಅನ್ನುವಾಗ ಈ ಥರ ಹಾಕ್ಸ್ಕೊಂಡ್ರೆ ಬೆಟರ್ ಅಂತ ನನಗನ್ನಿಸ್ತು. ಫಸ್ಟು ಬಟ್ಟೆ ಹಾಕಬೇಕಾದ್ರೆ ನಾನು ಅಲ್ಲೆಲ್ಲ ಇಡೀ ಬಾಲ್ಕನಿಲಿ ಬಟ್ಟೆ ಥರ ಕಾಣಿಸ್ತಾಯಿತ್ತು. ಅದಕ್ಕೆ ಈ ಥರ ಥ್ರೆಡ್ ಕೊಟ್ಟಿರ್ತಾರೆ. ನೀವು ಇದನ್ನು ಯಾರು ಕಾರ್ಪೆಂಟ್ರ್ ಅವ್ರ ಹತ್ರ ನೀವು ಫಿಕ್ಸ್ ಮಾಡಿಸ್ಕೋಬೋದು ತೊಗೊಂಡು ಬಂದು. ಇದನ್ನು ಈ ರೀತಿ ದಾರ ಏನಿದೆಯಲ್ಲ ಅದನ್ನು ಬಿಟ್ಟರೆ ಆ ರಾಡ್ ಬಂದು ಕೆಳಗಡೆ ಬರುತ್ತೆ. ಅದ್ರ ಮೇಲೆ ನೀವು ಬಟ್ಟೆನ ಒಣಗಾಕಿ ಮತ್ತು ಅದು ದಾರ ಇದೆಯಲ್ಲ ಅದನ್ನು ಎಳೆದ್ಬಿಟ್ಟು ಅಲ್ಲೊಂದು ಕ್ಯಾಪ್ ಕೊಟ್ಟಿರ್ತಾರೆ. ಆ ಗೋಡೆಗೆ ಒಂದು ಇದು ಹಾಕಿದಾರಲ್ಲ ಅದರಲ್ಲಿ ಸಿಗಿಸಿದ್ರೆ ಆ ಬಟ್ಟೆ ಫುಲ್ಲು ಮೇಲೆ ಹೋಗಿ ಡ್ರೈ ಆಗುತ್ತೆ. ಅಂತಂದರೆ ನೀಟಾಗಿ ಫುಲ್ಲೆಲ್ಲ ಒಂಥರ ಮೇಲೆ ಒಂಥರ ಜಾಗ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇದಿಷ್ಟೇ, ಇದನ್ನೇ ಕೇಳಿದರು. ಸೊ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಹಾಗೆ ವಾಲ್ ಪೇಂಟಿಂಗ್ ಒಂದು ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ನನ್ನ ಮಗಳು ಬ್ರಷ್ ಎಲ್ಲ ಕಳೆದ್ಬಿಟ್ಟಿದ್ದಾಳೆ. ಹೊಸದೊಂದು ಬ್ರಷ್ ತೊಗೊಂಡು ಬಂದು ಮತ್ತೆ ತೋರಿಸ್ತೀನಿ. ಹಾಗೆ ನನ್ನ ಹೇರ್ ಕಟ್ ಬಗ್ಗೆನೂ ಕೇಳಿದರು. ಖಂಡಿತ ವೀಡಿಯೋಸನ್ನು ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ, ಆದರೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ನಾನು ಮತ್ತೆ ಒಮ್ಮೆ ತೋರಿಸ್ತಾ ಇದ್ದೀನಿ. ಅದನ್ನು ಏನು ಕ್ಯಾಪ್ ತೆಗೆದುಬಿಟ್ರೆ ಆ ರಾಡ್ ಕೆಳಗಡೆ ಬರುತ್ತೆ. ಅದ್ರ ಮೇಲೆಲ್ಲ ಬಟ್ಟೆಗಳನ್ನು ಒಣಗಾಕ್ಬಿಟ್ಟು ಮತ್ತೆ ಅದನ್ನು ಏನು ದಾರನ ಕೆಳಗಡೆ ಎಳೆದ್ಬಿಟ್ಟು ನೋಡಿ ಹಂಗೆ ಎಳೆದ್ರೆ ಬರುತ್ತೆ.
ಆ ಕ್ಯಾಪನ್ನು ಅಲ್ಲೇ ಸಿಗಿಸ್ಬಿಡೋದು. ಇಷ್ಟೇ ಸಿಂಪಲ್. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಿಕಾಸ್ ಸ್ವಲ್ಪ ಇದಾಯಿತು, ಅಂದರೆ ನನ್ನ ವ್ಲಾಗ್ ಶುರು ಮಾಡಿ ನಾನು ಅಂದ್ಕೊಂಡಿರೋ ರೀತಿ ಹೋಗಿಲ್ಲ. ಆದರೂ ನನಗೆ ಸಾಧ್ಯವಾದಷ್ಟು ನನ್ನ ರೊಟೀನನ್ನು ಶೇರ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ 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 ಇಂಪಾರ್ಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.